ನಮ್ಮ ಸ್ವಾಮೀಜಿಯವರು ಸಾಣಹಳ್ಳಿಯ ಮಠದ ಅಧಿಪತಿಗಳು ಇಲ್ಲಿ ಆಗಮಿಸಿ ತಮ್ಮ ಉದ್ಬೋಧಕವಾದ ಸಂದೇಶ ಬೇರೆ ಬೇರೆ ವಚನಗಳನ್ನು ಉದಾಹರಿಸಿ ಎಲ್ಲರಿಗೂ ಕೂಡ ಅಂತರಂಗದಲ್ಲಿ ಬೆಳಕು ಮೂಡಿಸುವಂತಹ ಉತ್ತಮ ಸಂದೇಶವನ್ನು ನೀಡಿದ್ದಾರೆ. ಈ ಎಲ್ಲ ಸಂತರ ವಚನಗಳು, ಅದು ಸಂತರ ವಚನ ಇರಬಹುದು, ಹರಿದಾಸರ ಮಾತುಗಳು, ಉಪನಿಷತ್ತಿನ ಭಾಗವತದ ಮಾತುಗಳು, ಎಲ್ಲ ಒಂದೇ ಸಂದೇಶ. ನಮ್ಮ ಜೀವನದಲ್ಲಿ ನಮಗೆ ಬೆಳಕು ನೀಡುವ ಒಂದೇ ಥರದ ಸಂದೇಶಗಳನ್ನು ಎಲ್ಲವೂ ನೀಡಿವೆ. ಅಂಗಡಿಗಳಲ್ಲಿ ಬೇರೆ ಬೇರೆ ಕ್ಯಾಸೆಟ್ಗಳು, ಬೇರೆ ಬೇರೆ ಕ್ಯಾಸೆಟ್ಟುಗಳೇ, ಆದರೆ ಆ ಕ್ಯಾಸೆಟ್ಟುಗಳನ್ನು ನಾವು ಅದನ್ನು ಪ್ರಯೋಗಿಸಿದಾಗ ಒಂದೇ ಸಂಗೀತ, ಒಂದೇ ಹಾಡು, ಅದಕ್ಕೆ ಸಂಬಂಧಿಸಿದ ಕ್ಯಾಸೆಟ್ಟುಗಳು ಬೇರೆ, ಹೊರಡುವ ಧ್ವನಿ ಒಂದೇ. ಅದರಂತೆ ಭಗವದ್ಗೀತೆ ಇರಬಹುದು, ಉಪನಿಷತ್ತು ಇರಬಹುದು, ಶರಣರ ವಚನ, ಹರಿದಾಸರ ಕೃತಿಗಳು ಎಲ್ಲ ಬೇರೆ ಬೇರೆ ಕ್ಯಾಸೆಟ್ಟುಗಳು, ಹೊರಡುವ ಧ್ವನಿ ಒಂದೇ. ಅದು ಮಾನವೀಯತೆಯ ಸಂದೇಶ, ಭಕ್ತಿಯ ಸಂದೇಶ, ಅಧ್ಯಾತ್ಮದ ಸಂದೇಶ ಎಲ್ಲ ಒಂದೇ. ಉಪನಿಷತ್ತು ಹೇಳ್ತಾ ಇದೆ, ಪರಾಂಚಿ ಖಾನಿ ವ್ಯತೃಣಾತ್ ಸ್ವಯಂಭೂ, ಎಲ್ಲ ಇಂದ್ರಿಯಗಳು ಹೊರಮುಖ, ಹೊರಗಿನ ಕಡೆಗೆ ಧಾವಿಸ್ತೇವೆ. ಕಣ್ಣು, ಮೂಗು ಎಲ್ಲ ಬಾಹ್ಯ ವಸ್ತುಗಳ ಕಡೆಗೆ ಧಾವಿಸ್ತೇವೆ. ಕಶ್ಚಿತ್ ಧೀರ ಪ್ರತ್ಯೇಕ ಅದನ್ನೆಲ್ಲ ಒಳಗೆ ತಿರುಗಿಸಬೇಕು. ಹೊರಗಿನ ವಸ್ತುಗಳ ಕಡೆಗೆ ಧಾವಿಸುವ ಇಂದ್ರಿಯ ವೃತ್ತಿಗಳನ್ನು ಒಳಗೆ ತಿರುಗಿಸಿ ಪ್ರವಾಹದ ವಿರುದ್ಧ ಈಸುವ ರೀತಿಯಲ್ಲಿ ಹೊರಗೇನೆ ಅವುಗಳ ಪ್ರವಾಹ ಅದನ್ನು ತಿರುಗಿಸಿ ಒಳಮುಖವಾಗುವ, ಪ್ರತ್ಯೇಕ ಮುಖವಾಗುವ ಮನೋವೃತ್ತಿ ಬೆಳೆಸಿಕೊಳ್ಳಿ. ಇದು ಉಪನಿಷತ್ತಿನ ಸಂದೇಶ. ಅಲ್ಲಮ ಪ್ರಭುದೇವರು ಅದನ್ನೇ ಹೇಳಿದ್ದಾರೆ. ಶರಣರ ಮಾತು, ಹರಿದಾಸರ ಮಾತು ಎಲ್ಲ ಒಂದೇ. ನಾವು ಬಾಹ್ಯ ವಿಷಯದ ಕಡೆಗೆ ಧಾವಿಸಿದೆ, ಒಳಗಿನ ಅಂತರಂಗದ ಬೆಳಕು. ಮೋಕ್ಷ ಅಂದರೇನು? ಮೋಕ್ಷ ಅಂದರೆ ತನ್ನ ತಾನು ಪಡೆಯುವುದು, ತನ್ನ ನಿಜವಾದ ವ್ಯಕ್ತಿತ್ವ, ತನ್ನ ಒಳಗಿನ ಆನಂದ, ಅಂತರಂಗದ ಆನಂದ, ಅದನ್ನು ಅನುಭವಿಸು. ಇದೇ ನಿಜವಾದ ಮುಕ್ತಿ. ಸುಖ ಅಂತ ಹೇಳಿ ಬಾಕಿಯ ಸುಖದ ಕಡೆಗೆ ಧಾವಿಸ್ತೇವೆ. ಅಶ್ವತ್ಥಾಮನಿಗೆ ಹಾಲು ಬೇಕಾಯಿತು. ಹಾಲು ಬೇಕು ಅಂತ ತಾಯಿಯಲ್ಲಿ ಕೇಳಿದ. ಹಿಟ್ಟಿನ ನೀರು ಇದೇ ಹಾಲು ಅಂತ ಅದನ್ನೇ ಕುಣಿದಾಡ್ತಾ ಇದ್ದ. ಹಾಲು ಕುಡಿಯಿತು. ನಿಜವಾದ ಹಾಲಿನ ರುಚಿ ತಿಳಿದಾಗ ಈ ಹಾಲನ್ನು ಚೆಲ್ಲಿದ, ಇದು ಬೇಡ ಅಂತ. ಅಶ್ವತ್ಥಾಮನಂತೆ ನಮ್ಮದು ಸ್ಥಿತಿ. ಸುಖ ಬೇಕು ಅಂತ, ಯಾವುದು ಸುಖ ಅಂತ ಗೊತ್ತಿಲ್ಲ. ಹಾಲು ಬೇಕು ಅಂತ ಅಶ್ವತ್ಥಾಮನಿಗೆ ಗೊತ್ತು, ನಿಜವಾದ ಹಾಲು ಯಾವುದು ಅಂತ ಗೊತ್ತಿಲ್ಲ. ಆ ಹಿಟ್ಟಿನ ನೀರನ್ನು ಕುಡಿದು ಇದೇ ಹಾಲು ಅಂತ ಕುಣಿದಾಡಿದ. ನಿಜವಾದ ಹಾಲಿನ ರುಚಿ ತಿಳಿದಾಗ ಇದನ್ನು ಚೆಲ್ಲಿದ. ಅದರಂತೆ ಸುಖ ಬೇಕು. ಯಾವುದು ನಿಜವಾದ ಸುಖ? ಅದು ಬಾಹ್ಯದ ವಿಷಯ ಪದಾರ್ಥಗಳ ಸುಖಕ್ಕಿಂತಲೂ ಅಂತರಂಗದ ಸುಖ. ಅದನ್ನು ಅನುಭವಿಸಿ. ಇದನ್ನೇ ಎಲ್ಲರೂ ಕೂಡ ಉಪದೇಶ ನೀಡಿದ್ದಾರೆ. ಆ ಬಗ್ಗೆ ನಮ್ಮ ಜೀವನದಲ್ಲಿ ನಾವು ಯಾವ ಥರದ ಪ್ರಾಮಾಣಿಕತನ, ನಡೆ ನುಡಿಗಳಲ್ಲಿ ಏಕರೂಪತೆ. ಸೀತಾಮಾತೆ ಹೇಳ್ತಾಳೆ, ನಾವು ಕ್ರಿಶ್ಚಿಯನ್ ಅಪರಾಧ್ಯತೆ, ತಪ್ಪು ಯಾರೂ ಮಾಡೋದಿಲ್ಲ. ರಾಕ್ಷಸಿಯರು ಸೀತಾಮಾತೆಗೆ ತುಂಬ ನೋವು ಕೊಟ್ಟಿದ್ದರು, ಕೆಟ್ಟ ಮಾತುಗಳು ಆಡಿದ್ದರು, ಮನಸ್ಸಿಗೆ ಭಾರಿ ಹಿಂಸೆ ಕೊಟ್ಟಿದ್ದರು. ಹನುಮಂತ ಹೇಳ್ತಾನೆ, ರಾವಣ ಸಂಹಾರ ಆಯಿತು, ಅವರಿಗೆಲ್ಲ ತಕ್ಕ ಶಿಕ್ಷೆ ಕೊಡ್ತೀನಿ. ಅವರ ಕೊಂಬೆಗಳನ್ನು ಹಿಡಿದು ಅವರ ಮೂಗು ಕಿವಿಗಳನ್ನೆಲ್ಲ ಪುಡಿ ಮಾಡಿಬಿಡ್ತೇನೆ, ಅವಕಾಶ ಕೊಡು. ಸೀತೆ ಮಾಡಬೇಡ, ರಾವಣನ ಚಾಕರಿಯವರು, ಅವರು ಹೇಳಿದಂತೆ ಮಾಡಿದ್ದಾರೆ. ಅದಕ್ಕಾಗಿ ಪ್ರತೀಕಾರ ಬೇಡ. ತಪ್ಪು ಯಾರೂ ಮಾಡೋದಿಲ್ಲ. ನ ಕ್ರಿಶ್ಚಿಯನ್ ಅಪರಾಧ್ಯತೆ, ತಪ್ಪು ಯಾರೂ ಮಾಡೋದಿಲ್ಲ. ನಾವು ನಮ್ಮ ತಪ್ಪನ್ನು ಕ್ಷಮಿಸ್ತೇವೆ. ಎಷ್ಟು ತಪ್ಪು ಮಾಡಿದರೂ ಕ್ಷಮಿಸ್ತೇವೆ. ಇನ್ನೊಬ್ಬರ ತಪ್ಪನ್ನು ಮಾತ್ರ ಕ್ಷಮಿಸಲಿಕ್ಕೆ ತಯಾರಿ. ನಾವು ಎಷ್ಟು ತಪ್ಪು ಮಾಡಿದರೂ ಉದಾರವಾಗಿ ಕ್ಷಮೆ. ಮತ್ತೊಬ್ಬರ ಚಿಕ್ಕ ತಪ್ಪನ್ನು ಕ್ಷಮಿಸಲಿಕ್ಕೆ ತಯಾರಿ. ನಾವು ಇಂಥ ಮನೋವೃತ್ತಿಯಲ್ಲೂ ಬದಿಗಿಟ್ಟು
ಎಲ್ಲರನ್ನೂ ಕೂಡ ಪ್ರೀತಿಸುವ, ಎಲ್ಲರನ್ನೂ ತಿದ್ದುವ, ನಮ್ಮನ್ನು ತಿದ್ದುಕೊಳ್ಳುವ ಅಂಥ ಒಂದು ವಾತಾವರಣ ಸಮಾಜದಲ್ಲಿ ನಿರ್ಮಾಣ ಆಗಬೇಕು. ಅಂಥ ಉತ್ತಮವಾದ ಸಂದೇಶವನ್ನು, ಮಾನವೀಯತೆಯ ಸಂದೇಶ ನಮ್ಮ ಜೀವನವನ್ನು, ಯಾವ ರೀತಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಎಲ್ಲ ಸಂತರ ಸಂದೇಶವನ್ನು ಬಹಳ ಮಾರ್ಮಿಕವಾಗಿ ಮನ ಮುಟ್ಟುವಂತೆ ಇವತ್ತು ಆ ಸಂದೇಶ ನೀಡಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಮೆರುಗು ನೀಡಿದ ನಮ್ಮ ಸ್ವಾಮೀಜಿಯವರನ್ನು, ಅವರು ಸಾಣೇಹಳ್ಳಿ ಮಠ ಅಲ್ಲಿ ಆಗುವ ರಂಗಭೂಮಿಯ ಪ್ರಯೋಗಗಳಿಂದ ನಾವು ಎಷ್ಟು ಪ್ರವಚನ ಮಾಡಿದರೂ ಆಗದ ಪರಿಣಾಮ ಅವರ ನಾಟಕಗಳಿಂದ ಸಮಾಜದಲ್ಲಿ ಅಂಥ ಪರಿವರ್ತನೆ ಮೂಡಿಸ್ತಾ ಇದ್ದಾರೆ. ನಮ್ಮ ಪ್ರವಚನಗಳಿಗಿಂತಲೂ ಮಿಗಿಲಾಗಿ ಅಂಥ ನಾಟಕಗಳು ಜೀವನದ ದೃಷ್ಟಿಯನ್ನೇ ಬದಲಾಯಿಸುವ ಉತ್ತಮ ಪ್ರಯೋಗಗಳನ್ನು ಅವರು ನಡೆಸಿ ಸಾಣೇಹಳ್ಳಿ ಈ ಬಂಗಾರ ಅದನ್ನು ಸರಿಯಾಗಿ ಸಾಣೆ ಕಲ್ಲಿನಲ್ಲಿ ತಿಕ್ಕಿದಾಗ ಅದರ ಶೋಭೆ ಎದ್ದು ಕಾಣಿಸ್ತದೆ. ಅದರಂತೆ ಸಮಾಜವನ್ನು ಸಾಣೇಹಳ್ಳಿ ಎಂಬ ಸಾಣೆ ಕಲ್ಲಿನಲ್ಲಿ ತಿಕ್ಕಿ ಅದರ ನಿಜವಾದ ವ್ಯಕ್ತಿತ್ವ ಪ್ರಕಟವಾಗುವಂತಹ ಕಾರ್ಯ ನಮ್ಮ ಸ್ವಾಮೀಜಿಯವರಿಂದ ನಡೆಯುತ್ತಾ ಇದೆ. ಅವರು ನಿಜವಾಗಿಯೂ ಕೂಡ ನನ್ನ ದೊಡ್ಡ ವಿಮರ್ಶಕ. ಎಷ್ಟೋ ಸಭೆಗಳಲ್ಲಿ ಚರ್ಚೆಗಳು ಆಗಿವೆ, ಅನೇಕ ವಿಚಾರಗಳ ಬಗ್ಗೆ ಅವ್ರ ಭಿನ್ನಾಭಿಪ್ರಾಯ ಇದೆ. ಇಷ್ಟೇ ಭಿನ್ನಾಭಿಪ್ರಾಯ ಇರಲಿ, ಆದರೆ ನಮ್ಮ ಅಂತರಂಗವನ್ನು ಅವರು ಅರ್ಥ ಮಾಡಿಕೊಂಡಿದ್ದಾರೆ. ಅವರ ಅಂತರಂಗ ನನಗೂ ಗೊತ್ತಿದೆ. ಆದರೆ ನನಗೆ ಅವರ ಮೇಲೆ ವಿಶೇಷವಾದ ಒಂದು ಗೌರವ, ಪ್ರೀತಿ, ಅಭಿಮಾನ. ಅದೇ ಪ್ರೀತಿ ಅಭಿಮಾನ ಇಟ್ಟುಕೊಂಡು ನಾನು ಕರೆದಾಗ ಸ್ವಲ್ಪವೂ ಕೂಡ ಆಲೋಚನೆ ಮಾಡಿದೆ ಬರ್ತೇವೆ ಅಂತ ಕೂಡಲೇ ಒಪ್ಪಿದ್ದಾರೆ. ಇದು ಅವರ ದೊಡ್ಡ ವ್ಯಕ್ತಿತ್ವ. ಎಷ್ಟೇ ಭಿನ್ನಾಭಿಪ್ರಾಯಗಳು ಇರಲಿ, ತಾತ್ವಿಕ ಭಿನ್ನತೆ ಇರಲಿ, ಆ ಪ್ರೀತಿ ಅಭಿಮಾನ ಅದರ ಬಗ್ಗೆ ಅವರು ಎಷ್ಟು ಒಂದು ಗಮನ ಕೊಟ್ಟು ಇಷ್ಟು ಪ್ರೀತಿಯಿಂದ ನಾನು ಕರೆದ ಕೂಡಲೇ ಬಂದು ಆಗಮಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಚೆಂದಗೊಳಿಸಿದ್ದಾರೆ. ನಮ್ಮಲ್ಲಿ ವಿಶೇಷ ಅಭಿಮಾನ ವ್ಯಕ್ತಪಡಿಸಿದ್ದಾರೆ. ಅವರನ್ನು ಅಭಿನಂದಿಸುತ್ತಾ ನಮ್ಮ ಈ ಬಾಂಧವ್ಯ ಮತ್ತು ನಮಗಿನ್ನೂ ಕೂಡ ನಮ್ಮ ಕಾರ್ಯಕ್ರಮದ ಬಗ್ಗೆ ಅವರು ವಿಮರ್ಶೆ ಮಾಡ್ತಾ ಇರಬೇಕು. ನನಗೂ ಅದರ ಬಗ್ಗೆ ಮತ್ತಷ್ಟು ವಿಚಾರ ಮಾಡುವಂಥ ಸ್ಫೂರ್ತಿ, ಉದ್ಬೋಧನೆ ಬರಲಿಕ್ಕೆ ಅವಕಾಶ ಆಗ್ತದೆ. ಈ ಥರದ ಪರಸ್ಪರ ಸಂಬಂಧ ಬೆಳೆಯಬೇಕು ಎಂಬುದಾಗಿ ಅಪೇಕ್ಷಿಸಿ ಅವರನ್ನು ನಾವು ಅಭಿನಂದಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಿದೆ.